ಬಿಜೆಪಿಯ ವಾಲ್ಮೀಕಿ ಅಸ್ತ್ರ ಅಧಿವೇಶನವೇ ಮೊಟಕು. ರಾಜೀನಾಮೆವರೆಗೆ ಹೋರಾಟ ಹೇಗಿದೆ ಕಮಲ ರಣತಂತ್ರ? ಪ್ರತಿಭಟನೆ ಪಾದಯಾತ್ರೆ ಕೈಗೆ ಕಮಲ ದಿಗ್ಬಂಧನ. ವಾಲ್ಮೀಕಿ ಹೋರಾಟ 2.0 ಸ್ಟೋರಿ ಇದು. ವಾಲ್ಮೀಕಿ ಗದ್ದಲಕ್ಕೆ ನಾಗೇಂದ್ರ ರಾಜೀನಾಮೆಗೆ ಅಧಿವೇಶನವೇ ಮೊಟಕುಗೊಂಡಿದೆ. ಹೋರಾಟವನ್ನ ತೀವ್ರಗೊಳಿಸಕ್ಕೆ ಬಿಜೆಪಿಗರು ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ. ಇಂದು ವಿಜಯೇಂದ್ರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ಮುಂಗಾರು ಅಧಿವೇಶನ ಏನಿದೆ, ನಾಗೇಂದ್ರ ರಾಜೀನಾಮೆ ವಿಚಾರವನ್ನ ಮುಂದಿಟ್ಕೊಂಡು ಈ ಕಲಾಪನೆ ನುಂಗ್ ಹಾಕಿಬಿಟ್ಟಿದೆ ಈ ಒಂದು ಪ್ರತಿಭಟನೆ. ಈಗ ಇವತ್ತು ಕೂಡ ವಿಜಯೇಂದ್ರ ನೇತೃತ್ವದಲ್ಲಿ ಮೀಟಿಂಗ್ ಇರೋದು. ಹೋರಾಟ ಯಾವ ರೀತಿ ಮಾಡಬೇಕು, ಈಗಾಗಲೇ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವಂತಹ ನಿಟ್ಟಿನಿಂದ ಪಾದಯಾತ್ರೆ ಕೂಡ ನಡೆಯಲಿದೆ. ದಾವಣಗೆರೆಯಿಂದ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಸಿದ್ಧತೆ. ಇಂದಿನ ಸಭೆ ಬಳಿಕ ಪಾದಯಾತ್ರೆಯ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗುತ್ತೆ. ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ನಾನಾ ಜಿಲ್ಲೆಗಳಲ್ಲಿ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಗ್ತಾ ಇದೆ. ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಈಗ ನಾಗೇಂದ್ರ ಹೋದಲ್ಲಿ ಬಂದಲ್ಲಿ ಘೋಷಣೆಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಗವರ್ನರ್ಗೆ ದೂರು ನೀಡಿ ಬಂದಿದೆ ಬಿಜೆಪಿಯವರು. ರಾಷ್ಟ್ರ ಮಟ್ಟದಲ್ಲಿ ಪ್ರಕರಣ ಪ್ರತಿಧ್ವನಿಸುವಂತೆ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕುವಂತಹ ನಿಟ್ಟಿನಲ್ಲಿ ದೊಡ್ಡ ಅಸ್ತ್ರ ವಿಜಯೇಂದ್ರ ನೇತೃತ್ವದ ಬಿಜೆಪಿಗರಿಗೆ ಸಿಕ್ಕಿರೋದು. ಸೊ ಹಾಗಾಗಿ ಆರ್ ಅಶೋಕ್, BY ವಿಜಯೇಂದ್ರ ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗದ್ದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕಲ್ಲಿ ಅವಕಾಶ ಕೊಟ್ಟಿಲ್ಲ. ಇನ್ನದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕೃಷ್ಣ, ಈಗ ರಾಜೀನಾಮೆಯ ವಿಚಾರವನ್ನ ಮುಂದಿಟ್ಕೊಂಡು ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳ್ಕೊಂಡು ಸಾಕಷ್ಟು ಸದನದಲ್ಲಿ ಕಲಾಪಗಳನ್ನ ನುಂಗ್ ಹಾಕ್ಬಿಡ್ತು ಈ ವಿಚಾರ. ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ರಣತಂತ್ರವನ್ನ ರೂಪಿಸೋದಕ್ಕೆ ಇವತ್ತು ಸಭೆ ಕರೆದಿದ್ದಾರೆ. ಎಷ್ಟೊತ್ತಿಗೆ ಸಭೆ ಇರೋದು, ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ, JDS ನವರು ಕೂಡ ಈ ಸಭೆಗೆ ಬರ್ತಾರೆ, ಹೇಗೆ? ಧನುಶ್ರೀ, ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರವನ್ನು ಒಂದು ಹಂತದಲ್ಲಿ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಸಕ್ಸಸ್ ಕಂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಕಳೆದ 8 ದಿನಗಳಿಂದ ಕೂಡ ಮುಂಗಾರು ಅಧಿವೇಶನ ವಿಧಾನಸಭೆಯಲ್ಲಿ ಕೂಡ ನಡೆಯಿತು. ಅಂದರೆ ವಿಧಾನಸೌಧದಲ್ಲಿ ಇಲ್ಲೊಂದು ಕಡೆ 8 ದಿನ ಅಧಿವೇಶನದಲ್ಲೂ ಕೂಡ ಸಚಿವ ಬಿ ನಾಗೇಂದ್ರ ವಿಚಾರ ಬಗ್ಗೆ ಚರ್ಚೆ ಆಗೋದ್ರ ಮುಖಾಂತರವಾಗಿ ಬಿಜೆಪಿ ಮತ್ತು JDS ನಾಯಕರು ಒಗ್ಗಟ್ಟಿನ ಹೋರಾಟವನ್ನು ಮಾಡಿದರು. ಅಂತಿಮವಾಗಿ ಸರ್ಕಾರ ಮಣಿದು ಈಗ ಎಲ್ಲೊಂದು ಕಡೆ ಬಿಜೆಪಿಗೆ ಕೌಂಟರ್ ಅಟ್ಯಾಕ್ ಆಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲೂ ಕೂಡ ಅವರಿಗೆ ಕೌಂಟರ್ ಅಟ್ಯಾಕ್ ಆಗಿ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಅದಾದ ಬಳಿಕವಾಗಿ ನಿನ್ನೆ ದಿನ ಅಹೋರಾತ್ರಿ ಧರಣಿಯನ್ನು ಕೂಡ ಬಿಜೆಪಿ ನಾಯಕರು ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಸರ್ಕಾರ ಅನಿರ್ದಿಷ್ಟವಾದಿಯಾಗಿ ಈಗ ಸ್ಪೀಕರ್ ಅವರು ಅಧಿವೇಶನವನ್ನು ಮೊಟಕುಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಇಲ್ಲೊಂದು ಕಡೆ ಬಿಜೆಪಿ ನಾಯಕರ ಹೋರಾಟದಿಂದಾಗಿ ಈಗ ಕಾಂಗ್ರೆಸ್ ಸರ್ಕಾರ ಅಂದರೆ ಶಿವಕುಮಾರ್ ಸರ್ಕಾರ ಈಗ ಮಣಿದಿರುವಂಥದ್ದು. ಈಗ ಇದೇ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರವನ್ನು ಮತ್ತಷ್ಟು ಅಣಿಯೋದಕ್ಕೆ ಬಿಜೆಪಿ ನಾಯಕರು ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿನೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಮತ್ತು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ಮಲ್ಲೇಶ್ವರನ ಬಿಜೆಪಿ ಕಚೇರಿಯಲ್ಲಿ ಕೂಡ ನಡೀತಾ ಇರುವಂಥದ್ದು. ಆ ಒಂದು ಸಭೆಯಲ್ಲಿ ಒಂದು ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಈ ಒಂದು ವಿಚಾರವನ್ನು ರಾಜ್ಯದ ಪ್ರತಿಯೊಬ್ಬ ಜನರಿಗೂ ಕೂಡ ತಲುಪಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ಮಾಡಿರುವಂಥದ್ದು. ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ST ವರ್ಗದ ನಾಯಕರು ಎಲ್ಲರೂ ಕೂಡ ಈಗ ತೀರ್ಮಾನ ಆಗಿರುವಂಥದ್ದು. ಇಲ್ಲೊಂದು ಕಡೆ ದಾವಣಗೆರೆಯ ಜಗಳೂರಿಂದ ಬಳ್ಳಾರಿವರೆಗೂ ಕೂಡ ಅಂದರೆ 170 ಕಿಲೋಮೀಟರ್ನಷ್ಟು ಸುಮಾರು 11 ಮೀಸಲು ವಿಧಾನಸಭಾ ಕ್ಷೇತ್ರವನ್ನು ಟಾರ್ಗೆಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಕನಿಷ್ಠ 15ರಿಂದ 20 ದಿನಗಳ ಕಾಲ ಪಾದಯಾತ್ರೆ ಮಾಡುವಂಥದ್ದು ಕೂಡ ಈಗಾಗಲೇ ಆಲೋಚನೆಯನ್ನು ಕೂಡ ಮಾಡಿರುವಂಥದ್ದು. ಅದಕ್ಕೆ ಪೂರ್ವಕವಾಗಿ ಈಗಾಗಲೇ ಸಭೆಯನ್ನು ಕೂಡ ಇವತ್ತು ಕರೆದಿರುವಂಥದ್ದು. ಬೆಳಗ್ಗೆ 12 ಗಂಟೆ ಸುಮಾರಿಗೆ ಈ ಒಂದು ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಸಭೆಯಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ಪಾದಯಾತ್ರೆ ಯಾವ ರೀತಿಯಾಗಿ ಸ್ವರೂಪವನ್ನು ಮಾಡಬೇಕು ಅನ್ನಿಟ್ಟು ಕೂಡ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅಂದರೆ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ, ವಿಜೇಂದ್ರ, ಅಶೋಕ್ ಸೇರಿದಂತೆ ಎಲ್ಲ ನಾಯಕರು ಕೂಡ ರಾಜ್ಯ ಮಟ್ಟದ ನಾಯಕರೆಲ್ಲರೂ ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುದ್ದಿಗೋಷ್ಠಿಯ ಮುಖಾಂತರವಾಗಿ ಇಲ್ಲೊಂದು ಕಡೆ ಪಾದಯಾತ್ರೆಯನ್ನು ಪ್ರಕಟ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಏನಾದರೂ ಹೋರಾಟವನ್ನು ಮಾಡಬೇಕು ನಿಟ್ಟಿನಲ್ಲಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ರಾಜ್ಯದ ನಾಯಕರು ಈಗ ಅಂತಿಮವಾಗಿ ಸದನದ ಒಳಗಡೆ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಈಗ ಸದನದ ಹೊರಗಡೆ ಒಂದು ರೀತಿ ಪಾದಯಾತ್ರೆಯ ಮುಖಾಂತರವಾಗಿ ಸರ್ಕಾರವನ್ನು ಬಿಸಿ ಮುಟ್ಟಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಪಾದಯಾತ್ರೆ ಮಾಡುವಂತ ಕೂಡ ಮುಂದಾಗಿರುವಂಥದ್ದು. ನಿನ್ನೆ ಕೂಡ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ರಾಜ್ಯದ ಬಿಜೆಪಿ ನಾಯಕರು ಭೇಟಿಯನ್ನು ಮಾಡಿದ್ರು. ಯಾವ ರೀತಿಯಾಗಿ ಸದನದಲ್ಲಿ ಸರ್ಕಾರ
ನಡೆದುಕೊಳ್ತು, ಮತ್ತೊಂದು ಕಡೆ ಸ್ಪೀಕರ್ ಯಾವ ರೀತಿಯಾಗಿ ನಡ್ಕೊಂಡ್ರು, ಅದ್ರ ಜೊತೆಗೆ ಸಚಿವ ಬಿ ನಾಗೇಂದ್ರ ಮೇಲೆ ಏನು ಕೇಸ್ ಇದೆ, ಈಗ ರಾಜೀನಾಮೆಯನ್ನು ಯಾಕೆ ತೆಗೆದುಕೊಳ್ಬೇಕು, ಮತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿ ಈ ಒಂದು ವಿಚಾರದಲ್ಲಿ ನಡೆಯನ್ನು ತೋರಿದ್ದಾರೆ, ಮತ್ತೆ ಈಗಾಗಲೇ ಸಿಬಿಐನವರು ಕೂಡ ಪ್ರಾಸಿಕ್ಯೂಷನ್ಗೂ ಕೂಡ ಈಗಾಗಲೇ ಅನುಮತಿಯನ್ನು ಗವರ್ನರ್ಗೂ ಕೂಡ ಕೇಳಿದ್ದಾರೆ. ಮತ್ತೊಂದು ಕಡೆ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಸರ್ಕಾರದ ಒಪಿನಿಯನ್ ಕೂಡ ಕೇಳಿರುವಂಥದ್ದು, ಅಂದರೆ ಕ್ಯಾಬಿನೆಟ್ನ ಅಭಿಪ್ರಾಯವನ್ನು ಕೂಡ ಕೇಳಿರುವಂಥದ್ದು. ಸರ್ಕಾರ ಇವತ್ತು ಅಥವಾ ನಾಳೆ ಒಳಗಡೆ ಈ ಒಂದು ನಾಗೇಂದ್ರ ಅವರ ವಿಚಾರವಾಗಿ ಗವರ್ನರ್ಗೂ ಕೂಡ ಅಭಿಪ್ರಾಯವನ್ನು ಕೊಡುವಂಥ ಸಾಧ್ಯತೆ ಇದೆ. ಅಭಿಪ್ರಾಯ ಕೊಟ್ಟ ಬಳಿಕವಾಗಿ ಗವರ್ನರ್ ಒಂದು ಆದೇಶವನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಪ್ರಾಸಿಕ್ಯೂಷನ್ಗೆ ವಿಚಾರವಾಗಿ ಅನುಮತಿಯನ್ನು ಕೊಡಬೇಕಾ ಅಥವಾ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ನಡೆಯನ್ನು ತೋರಬೇಕು ಅಂತ ನಿಟ್ಟಿನಲ್ಲಿ ತಮ್ಮ ಒಂದು ನಡೆಯನ್ನು ಕೂಡ ತೋರುವಂತ ನಿಟ್ಟಿನಲ್ಲಿ ಕೂಡ ಗವರ್ನರ್ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಈ ಒಂದು ವಿಚಾರ ಒಂದು ರೀತಿ ಬಿಸಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಮತ್ತಷ್ಟು ಹೋರಾಟವನ್ನು ತೆಗೆದುಕೊಂಡು ಹೋದಲ್ಲೇ ಆದಲ್ಲಿ ಕೆಲವೊಂದು ಕಡೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗ ಬಿಜೆಪಿ ನಾಯಕರು ಈಗ ಪಾದಯಾತ್ರೆದ ಮೊರೆ ಹೋಗಿರುವಂಥದ್ದು. ಹಾಗಾಗಿನೇ ಇವತ್ತು 12 ಗಂಟೆ ನಡೆಯುವಂಥ ಸುದ್ದಿಗೋಷ್ಠಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಪಾದಯಾತ್ರೆಯನ್ನು ಪ್ರಕಟವನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನು ಮತ್ತಷ್ಟು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಬಿಜೆಪಿ ನಾಯಕರು ಸಜ್ಜಾಗಿರುವಂಥದ್ದು. ಧನುಶ್ರೀ. ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕಾದ್ ನೋಡೋಣ ಮುಂದಿನ